ಕರ್ನಾಟಕದ ಸಿಂಗಂ ಅಂತ ಕರೆಸ್ಕೊಂಡಿದ್ದ ಅಣ್ಣಾಮಲೈ ಸ್ಥಿತಿ ತಮಿಳುನಾಡಿನಲ್ಲಿ ಹೇಗಿದೆ ನೋಡಿ. ಅವರು ಕಾಲಿಟ್ಟಲ್ಲೆಲ್ಲ ಸೋಲು, ಮಾತನಾಡಿದರೆ ಟ್ರೋಲು. ಇದೀಗ ಅಂತಹದೇ ಒಂದು ಘಟನೆ ನಡೆದಿದೆ. ತಮಿಳುನಾಡು ಅಣ್ಣಾ ವಿಶ್ವವಿದ್ಯಾನಿಲಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ವತಃ ಚಾಟಿ ಬೀಸಿಕೊಂಡು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ನಡೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಟೀಕೆ ವ್ಯಕ್ತವಾಗ್ತಿದೆ. ಈಗ ವಕೀಲ ಜಗದೀಶ್ ಅವರು ಅಣ್ಣಾಮಲೈ ಅವರನ್ನು ಅನುಕರಿಸಿ ವ್ಯಂಗ್ಯ ಮಾಡಿರುವ ವಿಡಿಯೋವೊಂದು ವೈರಲ್ ಆಗ್ತಿದೆ. ಸಾಕಷ್ಟು ಚರ್ಚೆ ಹುಟ್ಟಾಕಿದೆ. ಈ ಕುರಿತಾದ ವಿಡಿಯೋ ತುಣುಕುಗಳು ಇಲ್ಲಿದೆ ನೋಡಿ. ನಾನು ನನ್ನ ಮೇಲೆ ಆಣೆ ಇಟ್ಟು ಕರ್ನಾಟಕದಲ್ಲಿ ಚಿಂಗಂ ಅಂದ್ಕೊಂಡು ಇಲ್ಲಿವರೆಗೆಲ್ಲ ಕಾಯ ಹರಿಸ್ಕೊಂಡು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಒಂದಷ್ಟು ರೈಲ್ ಬಿಟ್ಕೊಂಡು ಎಲ್ಲ ಇದೆ. ಇವ್ರೇನೋ ನಮ್ಮ ಟೀಮ್ ಆರೋರು ಗ್ಯಾಂಗು ನನ್ನನ್ನ ತಮಿಳ್ನಾಡಲ್ಲಿ IPS ಬಿಟ್ಬಿಡು, ಇದನ್ನ ಏನೋ ತಮಿಳ್ನಾಡು CM ಮಾಡಿಸಿ ಎಲೆಕ್ಷನ್ ನಿಂತ್ಕೊಳ್ತಿ ಅಂತ ನನ್ನ ರಾಜೀನಾಮೆ ಕೊಡಿಸಿ ಕರ್ಕೊಂಡೋಗಿ ತಮಿಳ್ನಾಡಲ್ಲಿ ಬೀದಿ ಸುತ್ತಿದ್ರು. ಏನು ಬೀದಿ ಸುತ್ತಿದ್ರು ಆ ತಮಿಳ್ನಾಡಲ್ಲಿ ಜನ ನಮಗ್ ಓಟ್ ಹಾಕೇ ಇಲ್ಲ. 2 ಎಲೆಕ್ಷನ್ ಸೋಲ್ಸಿದ್ರು ಇವರು ಟೀಮ್ ಆರೋರು. ಏನ್ ಮಾಡೋದು ಗೊತ್ತಾ, ನಂಗೂ ತಲೆ ಕೆಟ್ಟೋಗ್ಬಿಟ್ಟಿದೆ. GST ವಿರುದ್ಧ ನಮ್ಮ ನಿರ್ಮಲಾ ಸೀತಾರಾಮ್ ಅವರು ಮಕ್ಕಳು ಬರೆಯೋ ಪೆನ್ಸಿಲ್ಗೆ, ರಬ್ಬರ್ಗೆ, ಪೇಪರ್ಗೆ, ಪೆನ್ಗೆ ಏನಕ್ಕೂ ಬಿಟ್ಟಿಲ್ಲ. ಮುಂದೆ ಏನಾದ್ರು ನಮ್ಮ ಆರ್ಗ್ಯಾನಿಕ್ ನಮ್ಮ ಪಾರ್ಟಿಗಳನ್ನ ಮಾರಬೇಕಾದ್ರೆ ಅದಕ್ಕೂ ಕೂಡ GST ಹಾಕೋ ಮಟ್ಟಿಗೆ ಬಂದ್ಬಿಟ್ಟಾಳೆ ಅಮ್ಮ. ಹಂಗಾಗಿ ಈಗ ಅವ್ನು ವಿಜಯ್ ಬೇರೆ ಸಾಲ್ದಿರ ಬೇರೆ ಏನೋ ರಾಹುಲ್ ಗಾಂಧಿನ ಬೇರೆ PM ಮಾಡ್ತೀನಿ ಹೊರಟ್ಬಿಟ್ಟಾನೆ. ಹಂಗಾಗಿ ನಮಗೂ ಒಂದು ಇರ್ಲಿ. ಓಕೆ, ಅಣ್ಣಾಮಲೈ ಜಯನ. ಈಗ ನಾನು IPS ಬಿಟ್ಟು ಬೀದಿ ಸುತ್ತಾಡೋದಕ್ಕೆ ನಾನೇ ಚೇಟೆ ಹೊಡ್ಕೊಂತ ಇದ್ದೀನಿ, ನೋಡ್ಕೊಳ್ಳಿ. ಓಕೆ, ಈಗ ಈ GST ವಿರುದ್ಧ ಯಾವ ಇವೆಲ್ಲ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.